ಇತ್ತೀಚೆಗೆ ಪ್ರಚೋದನಕಾರಿ ಭಾಷಣಗಳು ಮತ್ತು ವಿವಾದಾತ್ಮಕ ಹೇಳಿಕೆಗಳಿಂದ ಸುದ್ದಿಯಾಗಿದ್ದ ಉಳ್ಳಾಲದಲ್ಲಿ ಇಂದು ಒಂದು ಸೌಹಾರ್ದಯುತ ಘಟನೆ ನಡೆದಿದೆ. ಹಿಂದೂ ಯುವಕನೋರ್ವ ತನ್ನ ಸ್ವಂತ ಖರ್ಚಿನಲ್ಲಿ ಮಸೀದಿಯಲ್ಲಿ ಇಫ್ತಾರ್ ಕೂಟವನ್ನು ಆಯೋಜಿಸುವ ಮೂಲಕ ಸೌಹಾರ್ದ ಮೆರೆದಿದ್ದಾರೆ. ನಾವೆಲ್ಲ ಒಂದೇ, ನಾವೆಲ್ಲ ಅಣ್ಣ ತಮ್ಮಂದಿರಂತೆ ಬದುಕಬೇಕು. ಈ ಸಂದೇಶವನ್ನ ಸಾರುವ ಸಲುವಾಗಿ ನಾನು ಈ ಇಫ್ತಾರ್ ಕೂಟವನ್ನ ಆಯೋಜಿಸಿದ್ದೇನೆ ಎಂದು ನವನೀತ್ ಉಳ್ಳಾಲ್ ಹೇಳಿದ್ದಾರೆ. ನಮಸ್ಕಾರ. ನಾವು ಇವತ್ತು ಸುಂದರಿಬಾಗ್ ಮಸೀದಿಯಲ್ಲಿ ಸೌಹಾರ್ದತೆಯ ಒಕ್ಕೂಟವನ್ನು ನಾವು ಮಾಡಿದ್ದೇವೆ. ಇಫ್ತಿಕಾರ್ ಸೌಹಾರ್ದ ಕೂಟವನ್ನು ಮಾಡಿದ್ದೇವೆ. ಇದು ಅತಿ ಮುಖ್ಯವಾಗಿ ನಾವು ಯಾಕೆ ಮಾಡ್ತಾ ಇದ್ದೇವೆ ನಮ್ಮ ಸುಂದರಿಬಾಗ್ ವಾರ್ಡಿನಲ್ಲಿ ಅಂತ ಹೇಳಿದರೆ, ನಾವು ನಮ್ಮ ಸುಂದರಿಬಾಗ್ ವಾರ್ಡಲ್ಲಿ ಆ್ಯಕ್ಚುಲಿ ಇಡೀ ಉಳ್ಳಾಲದಲ್ಲಿ 31 ಇದರಲ್ಲಿ ಸಹ ನಮ್ಮ ಸುಂದರಿಬಾಗ್ ವಾರ್ಡಿನ ಮಸೀದಿ ಹತ್ತಿರವೇ ನಮ್ಮ ಮಂದಿರ ಸಹ ಉಂಟು, ಮಂದಿರ ಹತ್ತಿರವೇ ಮಸೀದಿ ಉಂಟು. ಸೊ ಹಾಗಾಗಿ ಇದು 100 ಮೀಟರ್ ದೂರದಲ್ಲಿರುವ ಡಿಫ್ರೆನ್ಸಲ್ಲಿರುವ ನಮ್ಮ 2 ಕ್ಷೇತ್ರಗಳು. ಸೊ ಹಾಗಾಗಿ ನಾವು ಇಲ್ಲಿ ಅತಿ ಉತ್ತಮದಿಂದ ನಾವು ಬಾಳ್ತಾ ಇದ್ದೇವೆ. ಇದಕ್ಕಿಂತ ಮುಂಚೆ ಸಹ ಬಾಳಿದ್ದೇವೆ. ನಾವು ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲಿ ಇಲ್ಲದೆ ಇನ್ನು ಮುಂದೆಯೂ ಕೂಡ ನಾವು ಒಳ್ಳೆಯ ರೀತಿಯಿಂದ ನಾವು ಹಿಂದೂ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಇವತ್ತು 3 ಧರ್ಮದವರು ಒಟ್ಟಿಗೆ ಸೇರಿ ನಾವು ಒಂದು ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಸೊ ಇದು ತುಂಬ ಒಂದು ಖುಷಿ ಕೊಡುವಂಥ ವಿಚಾರ. ನಮಗೆ ಸಹ ಬಹಳ ಖುಷಿಯಾಗಿದೆ. ಇವತ್ತು ಎಲ್ಲರೂ ಕರೆದವರೆಲ್ಲರೂ ಬಂದಿದ್ದಾರೆ. ಎಲ್ಲರೂ ಮನಸ್ಸು ಬಿಚ್ಚಿ ಅವರವರ ವಿಷಸ್ಸನ್ನು ತಿಳಿಸಿದ್ದಾರೆ. ಸೊ ನಾನು ಕೂಡ ನಮ್ಮ ಮುಸ್ಲಿಂ ಬಾಂಧವರಿಗೆ ನಾನು ವಿಷಯವನ್ನು ತಿಳಿಸ್ತಾ ಇನ್ನು ಮುಂದೆಗೆ ಸಹ ನಾವು ಯಾವುದೇ ರೀತಿಯ ಪ್ರಚೋದನಕಾರಿ ಮಾತುಗಳಿಗೆ ನಾವು ಕಿವಿ ಕೊಡದೆ ನಾವು ಸೌಹಾರ್ದತೆಯಿಂದ ಆಗಿ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅಂತ ಹೇಳೋ ಹಳೆಯ ಒಂದು ಮಾತಿದೆ, ಅದನ್ನು ನಡೆಸಿಕೊಂಡು ಹೋಗಬೇಕು. ಈ ರಂಜಾನ್ ದಿನದ ಉಪವಾಸದಲ್ಲಿ ನಮ್ಮ ಆತ್ಮ ಶುದ್ಧೀಕರಣಗೊಳಿಸುವುದಲ್ಲೇ ಅಲ್ಲದೆ ನಮಗೆ ಆಧ್ಯಾತ್ಮಿಕವಾದಂಥ ಅರಿವನ್ನು ಮೂಡಿಸಲಿಕ್ಕೆ ಕೂಡ ಈ ಒಂದು ಉಪವಾಸ ಸಹಕಾರಿಯಾಗ್ತದೆ ಎನ್ನುವಂಥ ಮಾತಿದೆ. ಬಹುಶಃ ಇಂದು ಎಲ್ಲ ನಮ್ಮ ಧರ್ಮದವರು, ಎಲ್ಲ ಜಾತಿ ಮತ್ತು ಧರ್ಮದವರು ಕೂಡ ಒಟ್ಟಾಗಿ ಸೇರಿಕೊಂಡು ಈ ಒಂದು ಉಪವಾಸದ ಈ ದಿನವನ್ನು ಇಲ್ಲಿ ನಾವು ಆಚರಿಸ್ತಾ ಇದ್ದೆವು. ಇಲ್ಲಿ ಸಾಮರಸ್ಯದ ಬದುಕನ್ನು ನಾವು ಕಾಣ್ತಾ ಇದ್ದೇವೆ ಉಳ್ಳಾಳ ಕ್ಷೇತ್ರದಲ್ಲಿ. ಬಹುಶಃ ಹಲವಾರು ವರ್ಷಗಳಿಂದ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ಈ ಇಫ್ತಾರ್ ಕೂಟವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಬಹುಶಃ ಆದ್ದರಿಂದ ಎಲ್ಲ ಜಾತಿ ಧರ್ಮದವರೆಲ್ಲರೂ ಒಟ್ಟಾಗಿ ಆಚರಿಸೋದ್ರಿಂದ ಇದೊಂದು ಸಾಮರಸ್ಯದ ಒಂದು ಉಪವಾಸ ಅಂತೇಳಿ ನಾವು ಕೂಡ ಬಿಡುವಂಥ ವ್ಯವಸ್ಥೆ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಬಹುಶಃ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರು ಕೂಡ ಈ ಒಂದು ಉಪವಾಸವನ್ನು ಕಡ್ಡಾಯವಾಗಿ ಇವತ್ತು ಆಚರಿಸ್ತಾ ಇದ್ದಾರೆ. ಯಾಕೆಂತೇಳಿದ್ರೆ ಪ್ರತಿಯೊಂದು ಇಸ್ಲಾಂ ಬಾಂಧವರು ಕೂಡ ಅವರು ಈ ಉಪವಾಸ ಸಮಯದಲ್ಲಿ ಹಲವಾರು ದಾನ ಧರ್ಮಗಳನ್ನು ಮಾಡೋದರ ಮೂಲಕ ಆ ಒಂದು ಅಲ್ಲಾಹನ ಕೃಪೆಗೆ ಪಾತ್ರರಾಗ್ತಾರೆ ಅಂತೇಳಿ ಹೇಳುತ್ತಾ, ಇಂದು ನಮ್ಮ ಈ ಒಂದು ವ್ಯಾಪ್ತಿಯಲ್ಲಿ ಈ ಪ್ರದೇಶದಲ್ಲಿ ಇವತ್ತು ನಮ್ಮ ನವನೀತ್ ಅವರು ಯುವ ಕಣ್ಮಣಿ ಇವತ್ತು ಎಲ್ಲ ನಮ್ಮ ಜಾತಿ ಧರ್ಮದವರು ಕೂಡ ಒಟ್ಟಾಗಿ ಸೇರಿಸಿಕೊಂಡು ಈ ಒಂದು ಉಪವಾಸವನ್ನು ಬಿಡುವಂಥ ಒಂದು ಇಫ್ತಾರ್ ಕೂಟವನ್ನು ಇಲ್ಲಿ ಹಮ್ಮಿಕೊಂಡದ್ದು ನಿಜವಾಗಿಯೂ ಶ್ಲಾಘನೀಯ. ಅವರಿಗೆ ಕೂಡ ಆ ಪರಮಾತ್ಮನು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ. ಎಲ್ಲರಿಗೂ ಕೂಡ ಈ ಉಪವಾಸದ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ, ನವನೀತ್ ಅವರ ಈ ಸೌಹಾರ್ದ ಕಾರ್ಯ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದ್ದು, ಈ ನಿಟ್ಟಿನಲ್ಲಿ ಮಸೀದಿ ವತಿಯಿಂದ ಅವರನ್ನ ಸನ್ಮಾನಿಸಲಾಯಿತು. ಉಳ್ಳಾಲದಲ್ಲಿ ನಡೆದ ಈ ಘಟನೆ ಕೋಮು ಸೌಹಾರ್ದತೆಗೆ ಒಂದು ಮಾದರಿಯಾಗಿದೆ. ಇಂತಹ ಕಾರ್ಯಕ್ರಮಗಳು ನಮ್ಮ ಸಮಾಜದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನ ಕಾಪಾಡಲು ಸಹಕಾರಿಯಾಗುತ್ತವೆ. ಈ ಸಂದರ್ಭದಲ್ಲಿ ಮಸೀದಿ ಅಧ್ಯಕ್ಷ ಆಸಿಫ್, ಹಮ್ಜಾ ಉಳ್ಳಾಲ್, ಯುಬಿ ಸಲೀಂ, ಸುರೇಖಾ ಚಂದ್ರ, ಚಂದ್ರಿಕಾ ರೈ, ಅಮಿತಾ ಅಶ್ವಿನ್, ಪ್ರತಿಭಾ ಸಾಲ್ಯರ್, ಹೇಮಾ, ಕವಿತಾ, ಶೈಲಾ ಕ್ರಾಸ್ತಾ, ಶಾಲಿನಿ ಶೆಟ್ಟಿ, ರಿಚರ್ಡ್ ಡಿಸೋಜಾ, ಕಿರಣ್ ಪೂಜಾರಿ, ಅವಿನಾಶ್ ಪೂಜಾರಿ ಉಪಸ್ಥಿತರಿದ್ದರು.